ಬಡಾವಣೆಗಳನ್ನ ಕೂಡಿಕೊಂಡು ಒಂದೇ ಸ್ಮಶಾನ ಗಟ್ಟಿ ಇತ್ತು. ರಪಾಟಿಯವರ ಜಮೀನಿನಲ್ಲಿ ನಾವು 250 ವರ್ಷಗಳ ಹಿಂದಿನಿಂದ ಕೂಡ ನಾವು ಅಲ್ಲೇ ನಮ್ಮ ಶವಗಳನ್ನು, ಹಿಂದೂ ಶವಗಳನ್ನು, ದಲಿತರು, ದೀನದಲಿತರು ಎಲ್ಲರೂ ಇದ್ದಾರೆ. ಇದರಲ್ಲಿ SC ST ಎಲ್ಲ ಸಮಾಜ ಇದೆ. ನಮ್ಮ ಒಂದು ಸ್ಮಶಾನ ಅಂತಂದರೆ ಅದು ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಇದ್ದಾಗೆ ಎಲ್ಲ ಸಮಾಜದವರು ಒಂದೇ ಸ್ಮಶಾನದಲ್ಲಿ ಮಾಡುವಂಥ ಪದ್ಧತಿ ಇಲ್ಲಿವರೆಗೂ ಬಂದಿತ್ತು. ಇಲ್ಲಿವರೆಗೆ ರಪಾಟಿಯವರು ಹೊಲಗಳನ್ನು ಮಾರಿದ್ದಿಲ್ಲ. ನಾವು ಸ್ಮಶಾನವನ್ನು ಮಾಡಿಕೊಡ್ರಿ ಅಂತ ಹೋದಾಗ ಅವ್ರು ಏನಂತಿದ್ರು, ಏನಪ್ಪ 300 ವರ್ಷಗಳಿಂದ ಮಾಡ್ಕೊಂತ ಬಂದಿರಿ, ಇಲ್ಲೇ ಮಾಡ್ಕೊಂತ ಹೋಗ್ರಿ, ನಾವೇನು ಮಾರಾಕತ್ತೇವೇನೋ ಅಂತಿದ್ರು. ಈಗ ಅವರು ಮಾರುವ ತಜವೀಜಿಯಲ್ಲಿದ್ದಾರೆ. ಇದು ಸುದ್ದಿ ಬಂದಿಂದ ನಾವು ಅವ್ರ ಮನೆಗೆ ಹೋದಿವಿ. ನಿನ್ನೆ ಹೋಗಿ ನಾವು ಏನಿಲ್ಲ, 1 ಎಕರೆ ನಮಗೆ ಬಿಟ್ಟು ಕೊಡ್ರಿ, 4 ಎಕರೆ ಚಿಲ್ಲರ್ ಗುಂಟೆ ಇದೆ, ಅದರ 1 ಎಕರೆ ನಮಗೆ ಸ್ಮಶಾನಕ್ಕೆ ಬಿಟ್ಟು ಕೊಡ್ರಿ, ನೀವು 4 ಎಕರೆ 15 ಗುಂಟೆ ಬಿಟ್ಟು ಕೊಡ್ರಿ, 4 ಎಕರೆ 15 ಗುಂಟೆದೊಳಗೆ 1 ಎಕರೆ 15 ಗುಂಟೆ ನಾವು ಬಿಟ್ಟು ಕೊಡಬೇಕು, ನೀವು ಅದನ್ನು ಸರ್ಕಾರದಿಂದ ಏನು ಪರಿಹಾರ ಕೊಡಿಸ್ಬೇಕು ನಾವೆಲ್ಲರೂ ಸೇರಿ ಕೊಡಿಸುವಂಥ ವ್ಯವಸ್ಥೆ ಮಾಡ್ತೇವೆ ಅಂತ ಮಾತು ಹೇಳಿದರೆ ಅವರು ಸ್ಪಷ್ಟ ನಿರಾಕಾರವನ್ನು ಮಾಡಿದರು. ಕೊಡುವುದಿಲ್ಲ ಅನ್ನೋ ಮಾತು ಹೇಳಿದಾಗ ನಾವು ಹೋರಾಟದ ಹಾದಿಯನ್ನು ಹಿಡಬೇಕಾಯ್ತು. ನಾವು ಇವತ್ತಿನ ದಿವಸ ಸರ್ವೆ ನಂಬರ್ 78/2 ಮಾಳಾಪುರ ವಿ ಗ್ರಾಮದಲ್ಲಿ ಇಲ್ಲಿವರೆಗೆ ಮಾಡ್ಕೊಂತ ಬಂದಿದ್ದೇವೆ. ಇನ್ನೊಂದು ವಿಷಯ ತಿಳಿಪಡಿಸುವುದೇನೆಂದ್ರೆ, ಇವರು ಸಾಕಷ್ಟು 100 ಎಕರೆ ರಪಾಟಿ ಕುಟುಂಬದ ಆಸ್ತಿ ಇದ್ದು, ಈ ಆಸ್ತಿ ಟೆನೆಂಟ್ನೊಳಗೆ ನಮ್ಮ ಕಮಲಾಪುರದಲ್ಲಿ 95% ರೈತಾಪಿ ಜನರು ಇವರು ಹೊಲಗಳನ್ನು ಲಾವಣಿ ಮಾಡ್ತಿದ್ರು. ಇವರು ಟೆನೆಂಟ್ನೊಳಗೆ ಯಾರ್ಯಾರಿಗೆ ನಮ್ಮ ರೈತರಿಗೆಲ್ಲ ಹತ್ತಿಬಿಟ್ಟಿದ್ದು ಹೊಲಗಳು. ಆದರೂ ಕೂಡ ಸ್ವಾಮಿಗಳ ಆಸ್ತಿಯನ್ನು ತಿನ್ನಬಾರದು ಅನ್ನುವಂಥ ಉದ್ದೇಶದಿಂದ ಎಲ್ಲರೂ ಇವರ ಆಸ್ತಿಗಳನ್ನು ಯಾರೂ ಬಿಟ್ಟುಕೊಟ್ರು, ಯಾರೂ ತಿನ್ನಲಿಲ್ಲ. ಅವಾಗ 1 ಎಕರೆನೂ ಹೊಲ ಇರ್ತಿದ್ದಿಲ್ಲ, ಯಾಕಂದ್ರೆ ಇವ್ರು ಮನೆ ಕಮತಿದ್ದಿದ್ದಿಲ್ಲ. ಟೋಟಲ್ 100 ಚಿಲ್ಲರೆ ಎಕರೆ ಹೊಲ ಎಲ್ಲ ರೈತರ ಕೈಯಲ್ಲಿ ಹೋಯ್ತು. ಆದರೂ ಸಹ ರೈತರು ಬಿಟ್ಟು ಕೊಟ್ಟರು ದೊಡ್ಡ ಮನಸ್ಸು ಮಾಡಿ. ಈಗ ನೀವು 100 ಎಕರೆ ನಾವು ರೈತರು ಬಿಟ್ಟು ಕೊಟ್ಟಾಗ ನೀವು ನಮಗೆ 1 ಎಕರೆ ಬಿಟ್ಟು ಕೊಡುದಿಲ್ಲ ಅಂದ್ರೆ ನಾವು ಯಾವ ಕಾರಣಕ್ಕೂ ಬಿಡುದಿಲ್ಲ, ರಕ್ತನೂ ಚೆಲ್ತೇವೆ, ಸ್ಮಶಾನವನ್ನು ಬಿಡುದಿಲ್ಲ ಅನ್ನುವಂಥ ಮಾತು ಈ ತಮ್ಮ ಮುಖಾಂತರ ನಾನು ಎಚ್ಚರಿಕೆಯನ್ನು ಕೊಡಬಯಸ್ತೇನೆ. ಮನೆಯವರೇ ಕ್ಷೇತ್ರ 4 ಸ್ಮಶಾನ ಭೂಮಿಯನ್ನು ಭೂಮಾಲೀಕರಿಂದ ಖರೀದಿಸಿ ಮಾಡಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಧಾರವಾಡ ಶಹರದ ಯಲ್ಲಾಪುರ, ಮಾಳಾಪುರ, ನಾರಾಯಣಪುರ, ಪತ್ರೇಶ್ವರ ನಗರ ಮತ್ತು ಮರಾಠ ಕಾಲನಿ ಸಮಸ್ತ ಸಾರ್ವಜನಿಕರು ಈ ಮೂಲಕ ನಮಗೆ ವಿನಂತಿಸಿಕೊಳ್ಳುವುದೇನೆಂದರೆ, ಧಾರವಾಡ ಶಹರದ ಮಾಳಾಪುರ ವಿ ಗ್ರಾಮದ ಸರ್ವೆ ನಂಬರ್ 78/2 ಕ್ಷೇತ್ರ 4 ಎಕರೆ 15 ಗುಂಟೆ ಜಮೀನಿನಲ್ಲಿ ಸುಮಾರು 200 ವರ್ಷಗಳ ಅನಾದಿ ಕಾಲದಿಂದ ಎಲ್ಲ ಹಿಂದೂ ಜನರು ಮರಣ ಹೊಂದಿದಾಗ ಈ ಜಮೀನಿನಲ್ಲಿ ಮಣ್ಣು ಮಾಡುತ್ತಾ ಬಂದಿದ್ದ ಇತಿಹಾಸವಿದೆ ಮತ್ತು ಎಲ್ಲರೂ ಸಾರ್ವಜನಿಕವಾಗಿ ಈ ಜಮೀನಿಗೆ ಸ್ಮಶಾನಗಟ್ಟೆ ಅಥವಾ ರುದ್ರಭೂಮಿ ಎಂದು ಕರೆಯುತ್ತಾರೆ. ವಸ್ತುಸ್ಥಿತಿ ಹೀಗಿರುವಾಗ ಜಮೀನಿನ ಮಾಲಕರು ಬಹಿನಿ ಪತ್ರಿಕೆಯಲ್ಲಿ ಹೆಸರು ಇರುವುದನ್ನು ದುರುಪಯೋಗಪಡಿಸಿಕೊಂಡು ಬೇರೆಯವರಿಗೆ ಪರಬಾರೆ ಅಥವಾ ಮಾರಾಟ ಮಾಡುವ ಪ್ರಯತ್ನದಲ್ಲಿ ಇರುತ್ತಾರೆ. ಹೀಗೆ ಮಾಡುವುದರಿಂದ ಸರಿಸುಮಾರು 20 ರಿಂದ 30 ಸಾವಿರ ಜನ ಸಾರ್ವಜನಿಕರಿಗೆ ಬಹಳ ತೊಂದರೆ ಉಂಟಾಗುತ್ತದೆ. ಇಲ್ಲಿ ಅಂದರೆ ಕಮಲಾಪುರ ಗುರು ಹಿರಿಯರ ಮುಖಾಂತರ ತಮ್ಮನ್ನು ವಿನಂತಿಸಿಕೊಳ್ಳುತ್ತೇವೆ. ಕಾಲನಿ, ಮರಾಠ ಕಾಲನಿ ಅವರ ಮುಖಾಂತರ ನಾವು ಒಂದು ಮನವಿ ಕೊಟ್ಟೇವಿ. ಏನಾಗೈತಪ್ಪ ಅಂದ್ರೆ, ರಪಾಟಿ ಕುಟುಂಬ ಕಮಲಾಪುರದಲ್ಲಿ ಅವ್ರ ಜಮೀನಿನಲ್ಲಿ ನಾವು ಯಾವತ್ತಿದ್ರು 100-200 ವರ್ಷಗಟ್ಟಲೆ 200-300 ವರ್ಷಗಟ್ಟಲೆ ಮಣ್ಣು ಮಾಡ್ಕೊತ ಬರ್ತಿದ್ವಿ. ತೀರ್ಕೊಂಡವ್ರನ್ನ ಯಾರೋ ಇದ್ರು ಅವ್ರ ಅಂತಿಮ ಕ್ರಿಯೆ ಅಲ್ಲೇ ಮಾಡ್ತಿದ್ವಿ. ಒಂದೇ ಸಮಾಜ ಅಲ್ಲ, ಎಲ್ಲ ಸಮಾಜದವ್ರು, ಹಿಂದೂ ಸಮಾಜ ಎಷ್ಟು ಸಮಾಜಗಳು ಬರ್ತಾವಲ್ಲ ಎಲ್ಲ ಸಮಾಜದವ್ರನ್ನು ಅದೇ ಸ್ಥಳದಲ್ಲಿ ಅಲ್ಲೇ ಮಾಡ್ತಿದ್ವು. ಈಗೇನಾಗೈತಿ, ರಪಾಟಿಯವರು
ಏನಾಗೈತಿ ರಪಾಟಿ ಅವರು ಆ ಹೊಲವನ್ನು ಮಾರ್ಲಿಕ್ಕೆ ಓಡಾಡಕತ್ತಾರೆ. ಅದಕ್ಕೆ ನಿನ್ನೆ ಏನಾಯ್ತು, ನಮ್ಮ ಎಲ್ಲ ಹಿರಿಯರು ಕೂಡ್ಕೊಂಡು ಅವ್ರ ಮನೆಗೆ ಏನು ಈಗ ಬಂದಾರಲ್ಲ ಎಲ್ಲ ಹಿರಿಯರು ಕೂಡ್ಕೊಂಡು ಅವ್ರ ಮನೆಗೆ ಹೋಗಿ ನಮ್ಗೆ ಗುರುಗಳ ಭೂಮಿ ಮತ್ತು ನೀವು ಕೊಡ್ಬೇಕಾಕೈತಿ, ಯಾಕಂದ್ರೆ ಈ 100 ವರ್ಷಗಟ್ಟಲೆಯಲ್ಲಿ ನಾವು ಎಲ್ಲರೂ ಅಂತಿಮ ಕ್ರಿಯೆ ಅಲ್ಲೇ ಮಾಡ್ಕೊಂತ ಬಂದೈತಿ. ಇದು ಒಂದೇ ಸಮಾಜ ಅಲ್ಲ, ಎಲ್ಲ ಸಮಾಜದವ್ರನ್ನೂ ಮಾಡ್ಕೊಂತ ಅಲ್ಲೇ ಬಂದೈತಿ. ದಯವಿಟ್ಟು ನಮ್ಗೆ 1 ಎಕರೆ 15 ಗುಂಟೆಯನ್ನು ಕೊಡಬೇಕಂತೇಳಿ ನಾವು ಎಲ್ಲ ನಮ್ಮ ಹಿರಿಯರು ಬೇಡಿಕೆ ಇಟ್ಟು ಅವ್ರು 1 ಗುಂಟೆನೂ ಕೊಡೋದಿಲ್ಲ ಅನ್ನುವಂಥ ಉತ್ತರವನ್ನು ಹೇಳಿ ಕಳಿಸಿದ್ರೆ, ದಯವಿಟ್ಟು ಆದರೂ ನಮ್ಮ ಇದಕ್ಕೆ ಸಮಾಜದಲ್ಲಿ ಏನಾಗೈತಿ ಗುರುಗಳ ಸ್ಥಾನದಾಗ ಅವ್ರು ನೋಡಿಕೊಂಡು ಎಲ್ಲರೂ ದಾನ ಅನ್ನೋಂಥ ಕೊಟ್ಟಂಥ ಆಸ್ತಿಗಳು ಅವರು ಅದನ್ನು ನಾವು ಕೊಡೋದಿಲ್ಲ ಅಂತ ಒಂದು ವಿಚಾರ ಬಂದಾಗ ಅಲ್ಲಿ ಮಸಾನಗಟ್ಟಿಗೆ ನಿನ್ನೆ ಹೋಗಿ ನೋಟಿಸ್ ಬೋರ್ಡನ್ನು ಹಾಕಿ ಇವತ್ತು DC ಅವ್ರ ಮುಖಾಂತರ ಅದನ್ನು ಸೇಲ್ ಮಾಡಬಾರ್ದು ಅನ್ನುವಂಥ, ಯಾರು ಖರೀದಿ ಮಾಡ್ಕೋಬಾರ್ದು ಅನ್ನುವಂಥದ್ದು ವಿಚಾರ ಇಟ್ಕೊಂಡು DC ಅವ್ರಿಗೆ ನಾವು ಮನವಿಯನ್ನು ಕೊಟ್ಟೇವಿ, ತಹಸೀಲ್ದಾರ್ ಅವ್ರಿಗೂ ಕೊಡ್ತೀವಿ, ಸಬ್ ರಿಜಿಸ್ಟ್ರಾರ್ ಅವ್ರಿಗೂ ಕೊಡ್ತೀವಿ. ದಯಮಾಡಿ ಇದನ್ನು ನಾವು ಈ ಭೂಮಿಯನ್ನು ಪಡೆಯುವ ಮಟ್ಟಕ್ಕೆ ನಾವು ಹೋರಾಟವನ್ನು ಕೈ ಬಿಡೋಲ್ಲ. ದಯಮಾಡಿ ರಪಾಟಿ ಅವರಿಗೆ ನಮ್ಮ ಕಮಲಾಪುರ ಮತ್ತು ಮಾಳಾಪುರ ಮತ್ತು ಅರ್ಜೆಕೆರೆ ಎಲ್ಲ ಸಮಾಜದಿಂದ ಭಾಳ ಅನುಕೂಲ ಆಗೈತಿ. ಯಾಕಂದ್ರೆ ಅವರು ಇವತ್ತು 100 ಎಕರೆ ಗಟ್ಟಲೆ ಭೂಮಿ ಉಳಿಬೇಕಂದ್ರೆ ಈ ಎಲ್ಲ ರೈತಾಪಿ ಕುಟುಂಬದಿಂದ ಅವ್ರಿಗೆ ಭೂಮಿ ಉಳಿದೈತಿ. ಯಾಕಂದ್ರೆ ಟೆನೆಂಟ್ ಆ್ಯಕ್ಟ್ದಾಗ ಅವರೆಲ್ಲ ರೈತಾಪಿ ಅವ್ರ ಭೂಮಿಗಳನ್ನು ಅವ್ರ ರೈತರಿಗೆ ಎಂಟ್ರಿ ಆದರೂ ಬ್ಯಾಡಪ್ಪ ಇದು ಗುರುಗಳದ್ದು ಆಕೈತಿ, ಇದು ಗುರುಗಳಿಗೆ ಬಿಟ್ಟು ಕೊಡೋಣ ಅಂತ ಮನೋಭಾವದಿಂದ ನಮ್ಮೆಲ್ಲ ರೈತಾಪಿ ಕುಟುಂಬದವರು ಅವ್ರ ಆಸ್ತಿಯನ್ನು ಮನಿ ಮಠ ಹೋಗಿ ಅವ್ರಿಗೆ ಬಿಟ್ಟು ಕೊಟ್ಟು ಬಂದಾರ. ಅಂತ ಅದನ್ನು ಅವ್ರು ಇಟ್ಟುಕೊಂಡು ತಲೆಯಲ್ಲಿ ಕಲ್ಪನೆ ಇಟ್ಟುಕೊಂಡು ಈಗ 1 ಎಕರೆ 15 ಗುಂಟೆಯನ್ನು ಅವ್ರು 100 ಎಕರೆ ಜಮೀನು ಇದ್ರು 1 ಎಕರೆ 15 ಗುಂಟೆಯನ್ನು ಕೊಡಾಕೋಲಿ ಅನ್ನಕತ್ತಾರ ಅಂದಾಗ ಇದಕ್ಕೆಲ್ಲ ನಮ್ಮ ಸಮಾಜದ ಎಲ್ಲ ಕಮಲಾಪುರ, ಮಾಳಾಪುರ, ಅರ್ಜೆಕೆರೆ, ಶಾಂತಿ ಕಾಲನಿ, ಮರಾಠ ಕಾಲನಿ, ಪತ್ರೇಶ್ವರ ನಗರ ಎಲ್ಲ ಸುತ್ತಮುತ್ತಲ ಪ್ರದೇಶದ ಎಲ್ಲ ಜನರು ಅಲ್ಲಿ ಮನ್ ಮಾಡ್ತಾರೆ. ಎಲ್ಲ ಪ್ರದೇಶದ ಜನರು ಅಲ್ಲಿ ಬಂದು ಇವತ್ತೊಂದು ಬಿಡುದು ಬ್ಯಾಡ್ರಿಪ್ಪ, ಮತ್ತು ಇವತ್ತಿಗೆ ಅದು ಭೂಮಿ ಅಲ್ಲಿ ಯಾವುದು ಸುತ್ತಮುತ್ತಲ ಒಂದು 20-30 ಸಾವಿರ ಜನಸಂಖ್ಯೆಗೆ ರುದ್ರಭೂಮಿ ಇಲ್ಲ ಅಲ್ಲಿ. ಆಮೇಲೆ ಹಳೆಯ ಧಾರವಾಡ ಅದ, ಪುರಾತನ ಕಾಲದಿಂದಲೂ ಮಾಡ್ಕೊತ ಬಂದಂಥ ರುದ್ರಭೂಮಿ. ಇದಕ್ಕೆ ಹೋರಾಟ ಮಾಡೋಣ ಅಂತೇಳಿ ಎಲ್ಲರೂ ವೇದಿಕೆ ಸಜ್ಜು ಮಾಡಿಕೊಂಡು ಇವತ್ತು DC ಅವ್ರ ಮುಖಾಂತರ, ತಹಸೀಲ್ದಾರ್ ಮುಖಾಂತರ ಮತ್ತು ಸಬ್ ರಿಜಿಸ್ಟ್ರಾರ್ ಆಫೀಸ್ ಮುಖಾಂತರ ಇವತ್ತೊಂದು ಮನವಿ ಕೊಟ್ಟು ಮುಂಬರುವಂಥ ಇನ್ನು ಹೆಚ್ಚಿನ ಹೋರಾಟ ಮಾಡ್ತೀವಿ ಅಂತ ಅವ್ರಿಗೆ ನಾವು ಹೇಳಕ್ಕೆ ಇಚ್ಛೆ ಮಾಡ್ತೀವಿ. ಆಮೇಲೆ ಇದನ್ನು ಯಾರು ತೊಗೊಂಡಾರ ಡೆವಲಪರ್ ಐತಲ್ಲ, ದಯಮಾಡಿ ಇದನ್ನು ಇನ್ನೈತಲ್ಲ ಖರೀದಿ ಸಜ್ಜಕಾರದು ಮಾಡಿಕೊಂಡು ದಯವಿಟ್ಟು ಇಲ್ಲಿಗೆ ಬಿಟ್ಟು ಮುಂಬರುವಂಥ ದಿನದಲ್ಲಿ ಅದು ರೈತಾಪಿ ಕುಟುಂಬಕ್ಕೂ ಮತ್ತು ಕಮಲಾಪುರ, ಮಾಳಾಪುರ ಮತ್ತು ಅಲ್ಲಿ ಸುತ್ತಮುತ್ತ ಎಲ್ಲ ಪ್ರದೇಶದ ಜನರಿಗೆ ಮಶಾನವನ್ನು ಒದಗಿಸಬೇಕಂತೇಳಿ ನಾವು ಒಂದು ಮನವಿ ಮಾಡ್ಕೊಳ್ತೀವಿ. ರಾಜಶೇಖರ್ ಕಂಪ್ನಿ ಅಂತೇಳಿ ವಾರ್ಡ್ ನಂಬರ್ 4 ಪಾಲಿಕೆ ಸಂಸ್ಕಾರ ಮಾಡ್ಕೊಂಡ್ರೆ ಇವತ್ತು ಇಲ್ಲಿ ನಾವು ಸೇರಿದ ಉದ್ದೇಶ ಕಮಲಾಪುರ ರುದ್ರಭೂಮಿಯ ಪ್ರಯುಕ್ತವಾಗಿ ನಾವೆಲ್ಲ ಸೇರಿವಿ. ಕಮಲಾಪುರ, ಮಾಳಾಪುರ, ಹರಿಜನಕೇರಿ, ಶಾಂತಿ ಕಾಲನಿ, ಪತ್ರೇಶ್ವರ ನಗರ್, ಮರಾಠ ಕಾಲನಿ ಅನೇಕ ಬಡಾವಣೆಗಳ ಜನ ಇಲ್ಲೆಲ್ಲ ಸೇರಿದ್ದಾರೆ. ತಮಗೆಲ್ಲ ಒಂದು ವಿಷಯ ಗೊತ್ತಿರ್ಬೋದು ಮಾಧ್ಯಮದವರಿಗೆ, ಏನಪ್ಪ ಅಂತಂದರೆ ಜಲ ನೆಲದ ವಿಷಯ ಬಂದಾಗ ಧಾರವಾಡದಲ್ಲಿ ಏನು ಹೋರಾಟಗಳು ಪ್ರಾರಂಭ ಆಗ್ತಾವೆ ಎಲ್ಲ ಯಶಸ್ವಿಯತ್ತ ಸಾಗ್ತಾವೆ ಅನ್ನೋದು ತಮಗೆ ಗೊತ್ತಿದೆ. ನಾವು ಈ ಒಂದು ನೆಲಕ್ಕೋಸ್ಕರ, ರುದ್ರಭೂಮಿಯ ಒಂದು ನೆಲಕ್ಕೋಸ್ಕರ, ಭೂಮಿಗೋಸ್ಕರ ಏನು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ, ಇದು ಪಡೆಯುವವರೆಗೂ ನಾವು ಈ ಹೋರಾಟವನ್ನು ಕೈ ಚೆಲ್ಲೋದಿಲ್ಲ. ಈ ಮುಖಾಂತರ ಮಾಧ್ಯಮದವರ ಮುಖಾಂತರ ನಾನು ಮಾಲೀಕರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೀನಿ. ಏನಪ್ಪ ಅಂತಂದರೆ ಸುಮಾರು ಅನಾದಿ 300 ವರ್ಷಗಳ ಕಾಲದಿಂದ ನಾವು ಎಲ್ಲರೂ ಹಿಂದೂ ಜನರಲ್ಲಿ ನಮ್ಮ ಪೂರ್ವಜರನ್ನು ಮಣ್ಣು ಮಾಡ್ತಾ ಬಂದಿದ್ದೇವೆ. ಆ ಭೂಮಿಯನ್ನು ಯಾವುದೇ ಕಾರಣಕ್ಕೆ ಬಿಟ್ಟು ಕೊಡುವುದಿಲ್ಲ. ನಾನು ಮಗದೊಮ್ಮೆ ಮಾಲೀಕರಿಗಾಗಲಿ ಅಥವಾ ಜಮೀನು ಖರೀದಿಸುವ ಅಂತ ಡೆವಲಪರ್ಗೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತೀವಿ. ತಾವು ಯಾರೂ ಅಲ್ಲೇ ಬರಬಾರ್ದು, ನಮ್ಮ ಹಿಂದೂ ಜನರನ್ನು ಕೆದಕಬಾರ್ದು. ಯಾಕಂತಂದ್ರೆ ಈ ನೆಲದ ವಿಷಯ ಬಂದಾಗ ನಾವು ರಕ್ತ ಚೆಲ್ಲಲಿಕ್ಕೂ ಗಟ್ಟಿಯಾಗಿ ಬದ್ಧರಾಗಿದ್ದೇವೆ. ಮಾರಾಟಕ್ಕೆ ಮಾಲೀಕರು ಅದನ್ನು ಪಹಣಿ ಪತ್ರಿಕೆಯಲ್ಲಿ ಹೆಸರಿರುವುದನ್ನು ದುರುಪಯೋಗಪಡಿಸಿಕೊಂಡು ಮಾರಾಟಕ್ಕೆ ಪರಭಾರೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದಕ್ಕೆ ನಾವು ಮಾಲೀಕರಿಗೆ ವಿನಂತಿ ಮಾಡ್ಕೊತೇವೆ, ಏನಪ್ಪಾ ಅಂತಂದರೆ ಸಮಸ್ತ 20-30 ಸಾವಿರ ಜನ ತಮ್ಮ ಹೆಸರು ಹೇಳ್ತಾರೆ, ತಮಗೆ ದೊಡ್ಡವರ ಅಂತೇಳಿ ಪೂಜನೆ ಮಾಡ್ತಾರೆ. ಅದಕ್ಕೆ ತಾವು ದಯವಿಟ್ಟು ಆ ರುದ್ರಭೂಮಿಯನ್ನು ಮಾರಾಟ ಮಾಡಬಾರ್ದು.